ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಸನ್ನ ಕುಮಾರ್ ಟಿ ಪಿ. ನಾವು ಇವತ್ತಿನ ಕ್ಲಾಸಲ್ಲಿ ಸೈನ್ಸ್ ಮತ್ತು ಫಿಸಿಕ್ಸ್ ಅವೆರಡೂ ಸಹ GK ಮತ್ತು GK 1 ಆಗಿರ್ಬೋದು, ಹಾಗೆ ಸ್ಪೆಸಿಫಿಕ್ ಪೇಪರಲ್ಲೂ ಆಗಿರ್ಬೋದು, ಯಾವ್ಯಾವೆಲ್ಲ ಸೈನ್ಸ್ ಓರಿಯೆಂಟೆಡ್ ಕ್ವಶನ್ಸ್ ಬರ್ತವೆ ಅಂತ ನಾನು ಇವತ್ತಿನ ಕ್ಲಾಸಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ತನಕ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವೆಲ್ಲರೂ ಸಹ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಹ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕೆಲವೊಂದು ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಗಿರ್ಬೋದು, ಹಾಗೆ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಆಗಿರ್ಬೋದು, GPSTR HSTR ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ನೀವು ಈ ಎರಡೂ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಈಗ ಕ್ವಶನ್ಸ್ ನೋಡ್ತಾ ಹೋಗೋಣ. ಯಾವೆಲ್ಲ ಕ್ವಶನ್ಸ್ GK ಪೇಪರಲ್ಲಿ ಅಥವಾ ಸ್ಪೆಸಿಫಿಕ್ ಪೇಪರಲ್ಲಿ ಬರ್ಬೋದು ಅಂತ ಇವತ್ತಿನ ಕ್ಲಾಸಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಕ್ವಶನ್, ಈ ಕೆಳಗಿನ ಯಾವುದು ವಿಟಮಿನ್ ಎಗೆ ಸಂಬಂಧಿಸಿದೆ? 4 ಆಪ್ಷನ್ಸ್ ಇದ್ದಾವೆ. ಕ್ಯಾರೆಟ್ ಇದೆ, ಬಟಾಟೆ ಇದೆ, ಹಸಿರು ತರಕಾರಿಗಳು, ಹಾಗೆ ದ್ರಾಕ್ಷಿನೂ ಸಹ ಇದೆ. ಇವು ನಾಲ್ಕಲ್ರಿ ಮೇಯ್ನಾಗಿ ನಮಗೆ ಏನೇನು ಸಿಗ್ತವೆ ಅಂತ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಬೀಟಾ ಕ್ಯಾರೋಟಿನ್ ಇರುತ್ತೆ. ಬೀಟಾ ಕ್ಯಾರೋಟಿನ್, ಈ ಬೀಟಾ ಕ್ಯಾರೋಟಿನ್ ಇರೋದ್ರಿಂದ ವಿಟಮಿನ್ ಎ ಪ್ರೊಡಕ್ಷನ್ಗೆ ಹೆಲ್ಪ್ ಆಗಿರುತ್ತೆ. ವಿಟಮಿನ್ ಎ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಅದು ಕ್ಯಾರೆಟೇ ಆಗಿರುತ್ತೆ. ನಮಗೆ ಹಾಫ್ ಕಪ್ ಕ್ಯಾರೆಟಲ್ಲಿ 459 mcg ಅಷ್ಟು ವಿಟಮಿನ್ ಎ ಸಿಗುತ್ತೆ. mcg ವಿಟಮಿನ್ ಜ್ಞಾಪಕ ಇಟ್ಕೊಳ್ಳಿ. ಅರ್ಧ ಕಪ್ ಕ್ಯಾರೆಟಲ್ಲಿ ನಮಗೆ 459 mcg ಅಷ್ಟು ಕ್ಯಾರೆಟ್ ನಮಗೆ ಸಿಗ್ತಾ ಹೋಗುತ್ತೆ ವಿಟಮಿನ್ ಎ. ಇಲ್ಲಿ ಕರೆಕ್ಟ್ ಆನ್ಸರ್ ಕ್ಯಾರೆಟ್ ಆಗಿರುತ್ತೆ. ಬೀಟಾ ಕ್ಯಾರೋಟಿನ್ ಅನ್ನೋದು ಈ ಕ್ಯಾರೆಟಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಅದು ವಿಟಮಿನ್ ಎ ಉತ್ಪತ್ತಿ ಮಾಡೋದ್ರಲ್ಲಿ ಅಂದರೆ ಪ್ರೊಡ್ಯೂಸ್ ಮಾಡೋದೇ ಹೆಚ್ಚಿನ ಪ್ರಾಮುಖ್ಯತೆ ಆಗಿರುತ್ತೆ. ನೆಕ್ಸ್ಟ್ ಬಟಾಟೆಯಲ್ಲಿ ಏನು ಜಾಸ್ತಿ ಇರುತ್ತಪ್ಪ ಅಂದರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಹಾಗೆ ಈ ಹಸಿರು ತರಕಾರಿಗಳಲ್ಲಿ ವಿಟಮಿನ್ ಏನು ಇರುತ್ತೆ, ಸಿನೂ ಇರುತ್ತೆ, ಕೆನೂ ಇರುತ್ತೆ. ಆದರೆ ವಿಟಮಿನ್ ಎ ಜಾಸ್ತಿ ಇರಲ್ಲ. ಕ್ಯಾರೆಟಿಗೆ ಕಂಪೇರ್ ಮಾಡಿದರೆ ಗ್ರೀನ್ ವೆಜಿಟೇಬಲ್ಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ನೆಕ್ಸ್ಟ್ ದ್ರಾಕ್ಷಿನಲ್ಲಿ ನಮಗೆ ಮ್ಯಾಕ್ಸಿಮಮ್ಮು ವಿಟಮಿನ್ ಜಾಸ್ತಿ ಸಿಗುತ್ತೆ. ವಿಟಮಿನ್ ಸಿ ಜಾಸ್ತಿ ಸಿಗುತ್ತೆ. ಇಲ್ಲಿ ಆನ್ಸರು ಕ್ಯಾರೆಟ್. ಯಾಕಪ್ಪ ಅಂದರೆ ಅದರಲ್ಲಿ ಬೀಟಾ ಕ್ಯಾರೋಟಿನ್ ಜಾಸ್ತಿ ಇರೋದ್ರಿಂದ ವಿಟಮಿನ್ ಎ ಪ್ರೊಡಕ್ಷನಲ್ಲಿ ಮೇಯ್ನ್ ಇಂಪಾರ್ಟೆಂಟೇ ಬೀಟಾ ಕ್ಯಾರೋಟಿನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗವು ಕಡಿಮೆ? ಇಲ್ಲಿ ನಮಗೆ 4 ಮೀಡಿಯಮ್, ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸಸ್ಸಲ್ಲಿ ಆಗಿರ್ಬೋದು, ಯಾವ ಥರ ಸ್ಪೀಡ್ ವೇರಿ ಆಗುತ್ತೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಸಾಲಿಡಲ್ಲಿ ಏನಾಗಿರುತ್ತೆ ಅಂದರೆ ಪಾರ್ಟಿಕಲ್ಸು ಟೈಟಾಗಿ ಬೌಂಡ್ ಆಗಿರ್ತವೆ. ಪಾರ್ಟಿಕಲ್ಸ್ಗಳು ಟೈಟ್ಲಿ ಪ್ಯಾಕ್ ಆಗಿರ್ತವೆ. ಅದೇ ರೀತಿ ಲಿಕ್ವಿಡಲ್ಲಿ ಲೂಸ್ಲಿ ಪ್ಯಾಕ್ ಆಗಿರ್ತವೆ ಪಾರ್ಟಿಕಲ್ಸ್. ಗ್ಯಾಸಿಗೆ ಬಂದ್ರಂತೂ ಫ್ರೀ ಆಗಿರ್ತವೆ, ಫ್ರೀಲಿ ಪ್ಯಾಕ್ಡ್. ಓಕೆ, ನಮಗೆ ಶಬ್ದದ ವೇಗ ಜಾಸ್ತಿ ಆಗಬೇಕಂದ್ರೆ ಪಾರ್ಟಿಕಲ್ಸ್ಗಳು ಹತ್ರ ಇರಬೇಕು. ಪಾರ್ಟಿಕಲ್ಸ್ ಹತ್ರ ಇರೋ ಮಾಧ್ಯಮ ಅದ ಅಂದರೆ ಸಾಲಿಡ್. ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ನಮಗೆ ಶಬ್ದದ ವೇಗ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ. ಯಾಕೆ ಅಂದರೆ ಪಾರ್ಟಿಕಲ್ಸು ಟೈಟಾಗಿ ಬೌಂಡ್ ಆಗಿರ್ತಾವೆ. ಅಲ್ಲಿ ಇಂಟ್ರಾಮಾಲಿಕ್ಯುಲರ್ ಸ್ಪೇಸ್ ಅನ್ನೋದು ತುಂಬ ನೆಗ್ಲಿಜಬಲ್ ಆಗಿರುತ್ತೆ. ಪಾರ್ಟಿಕಲ್ಸು ಬೌಂಡ್ ಆಗಿರೋದ್ರಿಂದ ಒಂದರಿಂದ ಒಂದು ಪಾರ್ಟಿಕಲ್ಸು ವೈಬ್ರೇಷನ್ನು ಬೇಗ ಆಗುತ್ತೆ. ಅಲ್ಲಿ ನಮಗೆ ಶಬ್ದದ ವೇಗ ಜಾಸ್ತಿ ಇರುತ್ತೆ. ಇಲ್ಲಿ ಗ್ಯಾಸಿಗೆ ಬಂದರೆ ನೋಡ್ಬೋದು, ನಮಗೆ ಗಾಳಿಯಲ್ಲಿ ಏನಾಗಿರುತ್ತೆ, ಪಾರ್ಟಿಕಲ್ಸ್ಗಳು ತುಂಬ ದೂರ ಇರ್ತವೆ. ದೂರ ಇರೋದ್ರಿಂದ ನಮಗೆ ವೈಬ್ರೇಷನ್ಸು ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಮಾಡಿದರೆ. ಲಿಕ್ವಿಡ್ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು. ಈ ಗ್ಯಾಸಲ್ಲಿ ತುಂಬ ಕಡಿಮೆ ಇರುತ್ತೆ, ಮಿನಿಮಮ್ ಆಗಿರುತ್ತೆ. ಓಕೆ, ಇಲ್ಲಿ ಗಾಳಿ ಗ್ಯಾಸ್ ಆಗಿರೋದ್ರಿಂದ ಕರೆಕ್ಟ್ ಆನ್ಸರು ಗಾಳಿ ಆಗುತ್ತೆ. ನೀರು ಮತ್ತು ಆಲ್ಕೋಹಾಲ್ ಎರಡೂ ಲಿಕ್ವಿಡ್ ಆಗಿರೋದ್ರಿಂದ ಈ ಗಾಳಿಗಿನ ಸ್ವಲ್ಪ ವೇಗ ಜಾಸ್ತಿ ಇರುತ್ತೆ. ಈ ಮೂರಕ್ಕೂ ಕಂಪೇರ್ ಮಾಡಿದರೆ ಗ್ಲಾಸಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ. ಯಾಕಪ್ಪ ಅಂದರೆ ಇದು ಸಾಲಿಡ್ ಆಗಿರೋದ್ರಿಂದ ಪಾರ್ಟಿಕಲ್ಸು ಒಂದಕ್ಕೊಂದು ಅಂಟ್ಕೊಂಡಿರ್ತವೆ. ಆ ಅಂಟ್ಕೊಂಡಿರೋದ್ರಿಂದ ನಮಗೆ ವೈಬ್ರೇಷನ್ಸು ಜಾಸ್ತಿ ಇರುತ್ತೆ. ವೈಬ್ರೇಷನ್ ಜಾಸ್ತಿ ಇದ್ದರೆ ಸ್ಪೀಡ್ ಜಾಸ್ತಿ ಇರುತ್ತೆ. ವೈಬ್ರೇಷನ್ಸ್ ಕಡಿಮೆ ಇದ್ದರೆ, ಪಾರ್ಟಿಕಲ್ಸ್ ದೂರ ಇದ್ದರೆ ಅಲ್ಲಿ ಶಬ್ದದ ವೇಗ ಕಡಿಮೆ ಇರುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಗಾಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು ವಿಕಿರಣಪಟು ವಸ್ತುವಿನ ಅರ್ಧ ಆಯುಷ್ಯವು 2 ಗಂಟೆಗಳು. ಒಂದು ವಿಕಿರಣಪಟು ಇದೆ, ಅದರ ಆಯುಷ್ಯ ಎಷ್ಟಿದೆ? 2 ಗಂಟೆ ಮಾತ್ರ ಇದೆ. ಆ ವಸ್ತುವಿನ 16 kgಗಳು ಇಂದು ಬೆಳಗ್ಗೆ 6 ಗಂಟೆಗೆ ಒಂದು ಕೋಣೆಯಲ್ಲಿದ್ದಾರೆ. ಆ ಕೋಣೆಯಲ್ಲಿ 2 ಗಂಟೆಗೆ ಆ ವಸ್ತುವಿನ ಎಷ್ಟು ಪ್ರಮಾಣ ಉಳಿದಿರುತ್ತದೆ? ಇಲ್ಲಿ ನಾವು ಫಸ್ಟ್ ಟೈಮ್ ನೋಡ್ಕೊಬೇಕು, ಎಷ್ಟು ಟೈಮ್ ಪಾಸ್ ಆಗಿದೆ ಅಂತ. ಟೈಮ್ ಪಾಸ್ಡ್
ಟೈಮ್ ಪಾಸ್ಡ್ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ 6 AM ಇಂದ 6 AM ಟು 2 PM ಇದೆ. ನಮಗೆ ಇಲ್ಲಿ ಟೈಮ್ ಗ್ಯಾಪ್ ಎಷ್ಟಿದೆ? 8 ಅವರ್ಸ್ ಇದೆ. 8 ಅವರ್ಸ್ ಅಷ್ಟು ಟೈಮ್ ಗ್ಯಾಪ್ ಇದೆ. ಈ 8 ಅವರ್ಸ್ನ ನಾವು ಹಾಫ್ ಲೈಫಿಂದ ಡಿವೈಡ್ ಮಾಡಬೇಕು. 8 ಅವರ್ಸಿಂದ ಹಾಫ್ ಲೈಫ್ ಅಂದರೆ 2 1 2 4 4 ಅವರ್ಸ್ ನಮಗೆ ಉಳಿತಿದೆ. ನೆಕ್ಸ್ಟ್ ನಮಗೆ 16 kg ಇರೋದು. 16 kg ಇಲ್ಲಿ ಅರ್ಧ ಆಯುಷ್ಯ ಅಂದರೆ 1/2. ಅರ್ಧ ಆಯುಷ್ಯ ಅಂದರೆ ನಮಗೆ ಗೊತ್ತಿರಲಿ 1/2. ಇದು ಹೋಲ್ ಪವರ್ 4 ಆಗುತ್ತೆ. ಓಕೆ, ನೆಕ್ಸ್ಟ್ 16 1 ಪವರ್ 4 ನಮಗೆ ಗೊತ್ತಿರಲಿ 1, 2 ಪವರ್ 4 ಗೊತ್ತಿರಲಿ ಅದು 16. ರಿಮೈನಿಂಗ್ 16 1 ನಮಗೆ ಇನ್ನೇನು ಉಳಿತು? 1/1 ಉಳಿತು. ಇದನ್ನು ಅನ್ಕೊ 1 kg. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಅದು 1 kg ಆಗಿರುತ್ತೆ. ಇಲ್ಲಿ ನ್ಯೂಮರಿಕಲ್ಸ್ ಫಸ್ಟ್ ನಾವು ಟೈಮ್ ಪಾಸ್ಡ್ ನೋಡಬೇಕು. ನೆಕ್ಸ್ಟ್ ಅರ್ಧದಷ್ಟು ತುಂಬ ಇಂಪಾರ್ಟೆಂಟ್. ಅದನ್ನ ಪವರ್ ರೈಸ್ ಮಾಡುವಾಗ ನಾವು ನೋಡ್ಕೊಂಡು ಮಾಡಬೇಕಾಗುತ್ತೆ. ಅರ್ಧದಷ್ಟು ಅಂತ ಕೇಳ್ತಾರೆ, ಒಂದು ಸತಿ ಕಾಲು ಭಾಗದಷ್ಟು ಅಂತ ಕೇಳ್ತಾರೆ, ಮುಕ್ಕಾಲು ಭಾಗದಷ್ಟು ಅಂತ ಕೇಳಿದಾಗ ಇಲ್ಲಿ ವೇರಿ ಮಾಡ್ತಾ ಹೋಗಬೇಕಾಗುತ್ತೆ ನಾವು. ಓಕೆ, 1/3 1/2 ಆ ಥರ ನಾವು ವೇರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಕೊಠಡಿಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವ ಲೋಹಕ್ಕೆ ಉದಾಹರಣೆ. ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಅಯೋಡಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಮರ್ಕ್ಯುರಿ ಆಗಿರ್ಬೋದು, ಪಾದರಸ, ಹಾಗೆ ಲೀಥಿಯಂ. ನಮಗೆ ರೂಮ್ ಟೆಂಪರೇಚರಲ್ಲಿ ಯಾವ ಮೆಟಲ್ ಲಿಕ್ವಿಡ್ ಆಗಿರುತ್ತೆ ಅಂದರೆ ಮರ್ಕ್ಯುರಿ ಲಿಕ್ವಿಡ್ ಆಗಿರುತ್ತೆ, ಮರ್ಕ್ಯುರಿ. ಓಕೆ, ಅದೇ ರೀತಿ ರೂಮ್ ಟೆಂಪರೇಚರಲ್ಲಿ ನಾನ್ ಮೆಟಲ್ ಯಾವುದಪ್ಪ ಅಂದರೆ ಬ್ರೋಮೈನ್ ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟ್. ರೂಮ್ ಟೆಂಪ್ರೇಚರಲ್ಲಿ ನಾನ್ ಮೆಟಲ್ ಲಿಕ್ವಿಡ್ ಯಾವುದಪ್ಪ ಅಂದರೆ ಅದು ಬ್ರೋಮೈನ್. ಅದೇ ರೂಮ್ ಟೆಂಪ್ರೇಚರಲ್ಲಿ ಮೆಟಲ್ ಯಾವ್ದು ಲಿಕ್ವಿಡ್ ಆಗಿರುತ್ತೆ ಅಂದರೆ ಅದು ಮರ್ಕ್ಯುರಿ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಪಾದರಸ. ಇದನ್ನು ನಾವು ಮರ್ಕ್ಯುರಿ ಅಂತ ಕರಿತೀವಿ. ಓಕೆ, ಅದೇ ನಾನ್ ಮೆಟಲ್ ಯಾವುದಪ್ಪ ಅಂದರೆ ಬ್ರೋಮಿನ್ ಆಗುತ್ತೆ. ಬ್ರೋಮಿನ್ನು ರೂಮ್ ಟೆಂಪ್ರೇಚರಲ್ಲಿ ನಮಗೆ ಲಿಕ್ವಿಡಾಗಿ ಸಿಗುತ್ತೆ. ನೆಕ್ಸ್ಟ್, ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಇದು ಒಳಗೊಂಡಿರುವುದಿಲ್ಲ. ನಮಗೆ ಇಲ್ಲಿ ಆಪ್ಷನ್ಸ್ ಇದಾವೆ. ಫಸ್ಟ್ ನಾವು ಅಲಾಯ್ ಅಂದ್ರೇನು ಅಂತ ಗೊತ್ತಿರಬೇಕು. ಅಲಾಯ್ನ ಕಾಂಬಿನೇಷನ್ ಆಫ್ 2 or more ಮೆಟಲ್ಸ್ ಅಂತ ಕರಿತೀವಿ. 2 or more ಮೆಟಲ್ಸ್. ಯಾಕಪ್ಪ ನಾವು 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಮೆಟಲ್ಸ್ನ ಯೂಸ್ ಮಾಡ್ತೀವಿ ಅಂದರೆ ಅದು ಡ್ಯೂರೇಬಲ್ ಜಾಸ್ತಿ ಇರುತ್ತೆ, ಮತ್ತು ಸ್ಟ್ರೆಂತು ಸಹ ಜಾಸ್ತಿ ಇರುತ್ತೆ, ಹಾಗೆ ತುಕ್ಕು ಸಹ ಹಿಡಿಯಲ್ಲ. ಓಕೆ, ಅದರಿಂದ ನಾವು ಈ ಸ್ಟೈನ್ಲೆಸ್ ಸ್ಟೀಲಲ್ಲಿ ಯಾವುದನ್ನೆಲ್ಲ ಬಳಸ್ತೀವಿ ಅಂದರೆ ಕಾರ್ಬನ್ ಬಳಸ್ತೀವಿ, ನಿಕ್ಕಲ್ ಬಳಸ್ತೀವಿ, ಹಾಗೆ ಕ್ರೋಮಿಯಮ್ನೂ ಸಹ ಬಳಸ್ತೀವಿ. ಆದರೆ ಇಲ್ಲಿ ಕೇಳಿರೋದೇನು ಒಳಗೊಂಡಿರುವುದಿಲ್ಲ. ಇದು ಅಲ್ಯೂಮಿನಿಯಂ ಇದೆಯಲ್ಲ, ಈ ಅಲ್ಯೂಮಿನಿಯಮ್ಮು ಸ್ಟೈನ್ಲೆಸ್ ಸ್ಟೀಲಲ್ಲಿ ನಾವು ಬಳಸಲ್ಲ ಅಲಾಯ್ ಆಗಿ. ಈ ಅಲಾಯ್ ಮೇನ್ ಪಾರ್ಟ್ ಯಾವ್ಯಾವ ಕಾರ್ಬನ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕ್ರೋಮಿಯಮ್ ಆಗಿರ್ಬೋದು, ಇವು ಮೂರನ್ನು ಸಹ ಬಳಸಿ ನಾವು ಈ ಸ್ಟೈನ್ಲೆಸ್ ಸ್ಟೀಲ್ನ ಪ್ರೊಡ್ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಡಾಪ್ಲರ್ ಪರಿಣಾಮದ ಅನುಭವ ಗಮನಿಸುವಿಕೆ ಇರುವುದು. ಇಲ್ಲಿ 4 ಶಬ್ದನೂ ಕೊಟ್ಟಿದ್ದಾರೆ, ಬೆಳಕನ್ನು ಕೊಟ್ಟಿದ್ದಾರೆ. ಈ ಡಾಪ್ಲರ್ ಎಫೆಕ್ಟ್ನ ಕಾಮನ್ ಆಗಿ ಎಲ್ಲರೂ CC ಕ್ಯಾಮ್ರಾ ಎಲ್ಲಿರ್ತಾವೆ ನಮಗೆ ಟ್ರಾಫಿಕ್ ರೂಲ್ಸಲ್ಲಿ ಇದನ್ನು ಬಳಸ್ತಾ ಹೋಗ್ತೀವಿ. ಡಾಪ್ಲರ್ ಎಫೆಕ್ಟ್ನ ಯಾವ ಥರ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ಸೌಂಡ್ ಸೋರ್ಸ್ ಇದೆ ಅಂದ್ಕೊಳ್ರಿ, ಸೌಂಡ್ ಸೋರ್ಸ್. ಇಲ್ಲಿ ಅಬ್ಸರ್ವರ್ ಇದ್ದಾನೆ, ತುಂಬ ದೂರದಲ್ಲಿ ಅಬ್ಸರ್ವರ್ ಇದ್ದಾನೆ. ಈ ಅಬ್ಸರ್ವರ್ ಏನಾದರೂ ಸೌಂಡ್ ಸೋರ್ಸ್ ಕಡೆ ಬರ್ತಾ ಇದ್ದಾನೆ ಅಂದರೆ ಇಲ್ಲೇನಾಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ವೈಬ್ರೇಷನ್ನು ಜಾಸ್ತಿ ಇರುತ್ತೆ. ಅದರಿಂದ ಏನಾಗುತ್ತೆ, ಶಬ್ದ ಜಾಸ್ತಿ ಇರುತ್ತೆ, ಗರಿಷ್ಠವಾಗಿರುತ್ತೆ. ಅದೇ ಅಬ್ಸರ್ವರ್ ಏನಾದರೂ ಈ ಸೌಂಡ್ ಸೋರ್ಸ್ಗಿಂತ ದೂರ ಹೋಗ್ತಾ ಇದ್ದಾನೆ ಅಂದರೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ ಅಂದರೆ ಅವನಿಗೆ ಶಬ್ದ ಕಡಿಮೆ ಕೇಳಿಸುತ್ತೆ. ಅದೇ ರೀತಿ ಲೈಟಲ್ಲೂ ಸಹ ಆಗುತ್ತೆ. ಲೈಟ್ ಸೋರ್ಸ್ ಅಂದ್ಕೊಳ್ರಿ, ಅಬ್ಸರ್ವರ್ ಏನಾದರೂ ಲೈಟ್ ಸೋರ್ಸ್ಗಿಂತ ತುಂಬ ದೂರ ಹೋಗ್ತಾ ಇದ್ದಾನೆ ಅಂದರೆ ದೂರ ಹೋದಂಗೆಲ್ಲ ಲೈಟ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಇರುತ್ತೆ. ಲೈಟ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಇರುತ್ತೆ. ಲೈಟ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಇದೆ ಅಂದರೆ ಇಲ್ಲಿ ಬ್ರೈಟ್ನೆಸ್ ಕಡಿಮೆ ಆಗಿರುತ್ತೆ. ಬ್ರೈಟ್ನೆಸ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅದೇ ಏನಾದರೂ ಅಬ್ಸರ್ವರ್ ಲೈಟ್ ಸೋರ್ಸ್ ಹತ್ರ ಬರ್ತಾ ಇದ್ದಾನೆ ಅಂದರೆ ಇಲ್ಲಿ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇರೋದ್ರಿಂದ ಫ್ರೀಕ್ವೆನ್ಸಿನೂ ಜಾಸ್ತಿ ಇರುತ್ತೆ ವೇವ್ಸ್. ಓಕೆ, ಇದು ಡಾಪ್ಲರ್ ಎಫೆಕ್ಟ್ ಶಬ್ದ ಹಾಗೂ ಬೆಳಕಿನ ಎರಡೂ ತರಂಗಗಳಲ್ಲಿ ವರ್ಕ್ ಆಗುತ್ತೆ. ಇದು ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ 3rd ಆಪ್ಷನ್ ಆಗಿರುತ್ತೆ. ನಾವು ಶಬ್ದದಲ್ಲೂ ಡಾಪ್ಲರ್ ಎಫೆಕ್ಟ್ನ ನೋಡ್ಬೋದು,
ಹಾಗೆ ಬೆಳಕಲ್ಲೂ ಸಹ ಡೋಪ್ಲರ್ ಎಫೆಕ್ಟ್ನ ನೋಡ್ಬೋದು. ವೆಹಿಕಲ್ಸ್ ಏನಾದರೂ ಸ್ಪೀಡಾಗಿ ಹೋಗ್ತಿದ್ರೆ ನಾವು ಇದನ್ನು ಬಳಸ್ತೀವಿ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರಾಫಿಕಲ್ಲಿ. ಓಕೆ, ನೆಕ್ಸ್ಟ್, ಒಬ್ಬ ವ್ಯಕ್ತಿಯ ಶರೀರದಲ್ಲಿ ಸಾಕಾದಷ್ಟು ಇನ್ಸುಲಿನ್ ಉತ್ಪತ್ತಿಯಾಗದಿದ್ದರೆ ಉಂಟಾಗುವ ಸ್ಥಿತಿ. ಏನಾದರೂ ಮಾನವನ ದೇಹದಲ್ಲಿ ಇನ್ಸುಲಿನ್ ಸರಿಯಾದ ರೀತಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂದರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ. ಬ್ಲಡ್ ಶುಗರ್ ಯಾವಾಗ ನಮಗೆ ಇನ್ಸುಲಿನ್ನು ನಮ್ಮ ದೇಹದಲ್ಲಿ ಪ್ರಾಪರಾಗಿ ಉತ್ಪತ್ತಿ ಆಗ್ತಾ ಇಲ್ಲ ಅಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ. ಸಕ್ಕರೆ ಪ್ರಮಾಣ ಜಾಸ್ತಿ ಆಯ್ತಂದರೆ ನಾವು ಇನ್ಸುಲಿನ್ನ ಹೊರಗಡೆಯಿಂದ ತಗೊಳ್ಬೇಕಾಗುತ್ತೆ. ಓಕೆ, ಆ ಬ್ಲಡ್ ಶುಗರ್ನ ನಾವು ಮೇಂಟೈನ್ ಮಾಡೋಕ್ಕೋಸ್ಕರ ಇನ್ಸುಲಿನ್ ಟ್ಯಾಬ್ಲೆಟ್ಸ್ನ ಅಥವಾ ಇಂಜೆಕ್ಷನ್ನ ತಗೊಳ್ಬೇಕಾಗುತ್ತೆ. ಓಕೆ, ಜ್ಞಾಪಕ ಇಟ್ಕೊಳ್ರಿ, ಒಬ್ಬ ವ್ಯಕ್ತಿಯಲ್ಲಿ ಇನ್ಸುಲಿನ್ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂದರೆ ರಕ್ತದಲ್ಲಿ ಅಧಿಕ ಸಕ್ಕರೆ ಪ್ರಮಾಣ ಆಗುತ್ತೆ, ಜಾಸ್ತಿ ಬ್ಲಡ್ ಶುಗರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಈ ಕೆಳಕಂಡವುಗಳಲ್ಲಿ ಯಾವುದು ಅತಿ ಕಠಿಣ ಧಾತು? ಕಬ್ಬಿಣ ಆಗಿರ್ಬೋದು, ಸಿಲಿಕಾನ್ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ವಜ್ರ ಆಗಿರ್ಬೋದು. ಇಲ್ಲಿ ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂದರೆ ಡೈಮಂಡ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಡೈಮಂಡ್. ಯಾಕೆ ಡೈಮಂಡ್ ಕರೆಕ್ಟ್ ಆನ್ಸರ್ ಆಗಿರುತ್ತಪ್ಪ ಅಂದರೆ ಇದು ಅರ್ತ್ ಮ್ಯಾಂಟಲಲ್ಲಿ ಹೈ ಪ್ರೆಷರ್ ಹೀಟಿಂದ ಪ್ರೊಡ್ಯೂಸ್ ಆಗಿರುತ್ತೆ. ಹೈ ಪ್ರೆಷರ್, ಅಧಿಕ ಒತ್ತಡ ಮತ್ತು ಅಧಿಕ ಶಾಖದಿಂದ ಇದು ಪ್ರೊಡ್ಯೂಸ್ ಆಗಿರುತ್ತೆ. ಅದಕ್ಕೋಸ್ಕರ ಏನಾಗಿರ್ತವೆ, ಪಾರ್ಟಿಕಲ್ಸ್ಗಳು ತುಂಬ ಟೈಟಾಗಿ ಪ್ಯಾಕ್ಡ್ ಆಗಿರ್ತವೆ. ಓಕೆ, ಒಂದಕ್ಕೊಂದು ಪಾರ್ಟಿಕಲ್ಲು ತುಂಬ ಟೈಟಾಗಿ ಅಂಟ್ಕೊಂಡು ಇರೋದ್ರಿಂದ ಈ ಡೈಮಂಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಇದು 3D ಆಗಿರುತ್ತೆ. 3D, ಇದನ್ನು ಅಲೋಟ್ರೋಪ್ ಆಫ್ ಕಾರ್ಬನ್ ಅಂತ ಕರಿತೀವಿ. ಅಲೋಟ್ರೋಪ್ ಆಫ್ ಕಾರ್ಬನ್. ಈ ಡೈಮಂಡು ಕಾರ್ಬನ್ನಿಂದ ತಯಾರಾಗಿರುತ್ತೆ. ಅರ್ತ್ ಮ್ಯಾಂಟಲಲ್ಲಿ ನಮಗೆ ಹೀಟು ಮತ್ತು ಪ್ರೆಷರ್ ಜಾಸ್ತಿ ಇರೋ ಟೈಮಲ್ಲಿ ಇದು ಕ್ರಿಯೇಟ್ ಆಗಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಡೈಮಂಡು ವಿಶ್ವದಲ್ಲೇ ಅತಿ ಕಠಿಣ ವಸ್ತು ಆಗಿರುತ್ತೆ. ನೆಕ್ಸ್ಟ್, ಮಾನವರಲ್ಲಿ ರಕ್ತದೊತ್ತಡವನ್ನು ಅಳೆಯಲು ಉಪಯೋಗಿಸುವ ಉಪಕರಣಗಳು. ಇಲ್ಲಿ 4 ನಮಗೆ ಇನ್ಸ್ಟ್ರೂಮೆಂಟ್ಸ್ನ ಕೊಟ್ಟಿದ್ದಾರೆ. ಯಾವ್ಯಾವ ಇನ್ಸ್ಟ್ರೂಮೆಂಟ್ನ ಯಾವ್ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತಾ ಹೋಗ್ತೀವಿ. ಈ ಮಾನೋಮೀಟರ್ನ ನಾವು ಪ್ರೆಷರ್ ಅಳೆಯೋಕ್ಕೋಸ್ಕರ ಬಳಸ್ತೀವಿ. ಪ್ರೆಷರ್ ಆಫ್ ಲಿಕ್ವಿಡ್ ಆಗಿರ್ಬೋದು, ಹಾಗೆ ಗ್ಯಾಸ್ ಆದರೂ ಆಗಿರ್ಬೋದು. ಈ ಗ್ಯಾಸ್ನ ಒತ್ತಡವನ್ನು ಅಳೆಯೋದಕ್ಕೋಸ್ಕರ ನಾವು ಈ ಮಾನೋಮೀಟರ್ನ ಬಳಸ್ತೀವಿ. ಈ ಸ್ಟೆಥೋಸ್ಕೋಪ್ನ ನಾವು ಹಾರ್ಟ್ ರೇಟ್ನ ನೋಡೋಕ್ಕೋಸ್ಕರ ಬಳಸ್ತೀವಿ. ಹಾರ್ಟ್ ರೇಟ್ ಆಗಿರ್ಬೋದು. ಕೆಲವೊಂದು ಸಲ ಲಿವರ್ ಸೈಜ್ನು ಇದರಿಂದ ಐಡೆಂಟಿಫೈ ಮಾಡ್ತಾರೆ ಎಕ್ಸ್ಪರ್ಟ್ಗಳು. ಓಕೆ, ಲಿವರ್ ಸೈಜ್ ಆಗಿರ್ಬೋದು, ಹಾರ್ಟ್ ರೇಟ್ ಆಗಿರ್ಬೋದು, ನಾವು ಸ್ಟೆಥೋಸ್ಕೋಪಿಂದ ಅಳಿಬೋದು. ಹಾಗೆ ಸ್ಪಿಗ್ಮೋಮಾನೋಮೀಟರ್ನ ನಾವು ಬ್ಲಡ್ ಪ್ರೆಷರ್ ಅಳೆಯೋಕ್ಕೆ ಬಳಸ್ತೀವಿ. ಬ್ಲಡ್ ಪ್ರೆಷರ್. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಅದು ಸ್ಪಿಗ್ಮೋಮಾನೋಮೀಟರ್ ಆಗಿರುತ್ತೆ. ಅದೇ ರೀತಿ ಈ ಸ್ಟ್ರೋಬೋಸ್ಕೋಪ್ನ ಎಲ್ಲಿ ಬಳಸ್ತೀವಿ ಅಂದರೆ ನಾವು ಹೈ ಸ್ಪೀಡ್ ರೊಟೇಟಿಂಗ್ ಆಬ್ಜೆಕ್ಟಲ್ಲಿ ಬಳಸ್ತೀವಿ. ಹೈ ಸ್ಪೀಡ್ ರೊಟೇಟಿಂಗ್ ಆಬ್ಜೆಕ್ಟ್ನ ಅಳೆಯೋಕ್ಕೋಸ್ಕರ ಬಳಸ್ತೀವಿ. 4 ಸಹ ಜ್ಞಾಪಕ ಇಟ್ಕೊಳ್ರಿ. ನೆಕ್ಸ್ಟ್ ಅವು ಆಪ್ಷನ್ ಬಿಟ್ಟು ಕೇಳ್ಬೋದು. ಇಲ್ಲಿ ಏನು ಬ್ಲಡ್ ಪ್ರೆಷರ್ ಕೇಳಿದ್ದಾರೆ, ನೆಕ್ಸ್ಟ್ ನಿಮಗೆ ಪ್ರೆಷರ್ ಆಫ್ ಲಿಕ್ವಿಡ್ ಗ್ಯಾಸ್ ಕೇಳ್ಬೋದು, ಹಾರ್ಟ್ ರೇಟ್ ಯಾವುದರಿಂದ ಅಳಿತೀವಿ ಅಂತ ಕೇಳ್ಬೋದು. ಅದೇ ರೀತಿ ಹೈ ಸ್ಪೀಡ್ ರೊಟೇಟಿಂಗ್ ಆಬ್ಜೆಕ್ಟ್ನ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಅಳತೆ ಮಾಡ್ತೀವಿ ಅಂತಲೂ ಸಹ ನೆಕ್ಸ್ಟ್ ಕೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನ್ಯಾನೋ ತಂತ್ರಜ್ಞಾನವು ಡ್ಯಾಶ್ ಶ್ರೇಣಿಯ ದೂರಗಳೊಂದಿಗೆ ವ್ಯವಹರಿಸುತ್ತದೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ 10⁶ ನಾವು ಮೈಕ್ರೋಮೀಟರ್ ಅಂತ ಕರಿತೀವಿ. ಮೈಕ್ರೋಮೀಟರ್. ಅದೇ ರೀತಿ ಈ 10⁻⁻⁹ ನಾವು ನ್ಯಾನೋಮೀಟರ್ ಅಂತ ಕರಿತೀವಿ. ನ್ಯಾನೋಮೀಟರ್. 10⁻⁻12 ನಾವು ಪಿಕೋಮೀಟರ್ ಅಂತ ಕರಿತೀವಿ. ಪಿಕೋಮೀಟರ್. ಈ 10⁻⁻8 ಕ್ವಿಂಟಿಲಿಯಂತ್ ಅಂತ ಕರಿತೀವಿ. ಕ್ವಿಂಟಿಲಿಯಂತ್. ಅದೇ ರೀತಿ 10⁻⁻15 ನಾವು ಫೆಮ್ಟೋ ಅಂತ ಕರಿತೀವಿ. ಓಕೆ, ಇವಷ್ಟನ್ನು ಸಹ ಜ್ಞಾಪಕ ಇಟ್ಕೊಂಡಿರಿ. ಒಂದಲ್ಲ ಒಂದು ಬರ್ತಾನೆ ಇರ್ತವೆ ಕಂಟಿನ್ಯೂಸ್ ಆಗಿ ಮೆಜರ್ಮೆಂಟ್ಗಳು. ನಾವು 10⁻⁻6 ಮೈಕ್ರೋಮೀಟರ್ ಅಂತ ಕರಿತೀವಿ. 10⁻⁻9 ನ್ಯಾನೋಮೀಟರ್ ಅಂತ ಕರಿತೀವಿ. 10⁻⁻12 ಪಿಕೋಮೀಟರ್ ಅಂತ ಕರಿತೀವಿ. 10⁻⁻18 ನಾವು ಕ್ವಿಂಟಿಲಿಯಂತ್ ಅಂತ ಕರಿತೀವಿ. ಹಾಗೆ 10⁻⁻15 ಫೆಮ್ಟೋಮೀಟರ್ ಅಂತ ಕರಿತೀವಿ. ಇಲ್ಲಿ ನ್ಯಾನೋಮೀಟರ್ ಕೇಳೋದ್ರಿಂದ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ
10⁻⁻9 ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಒಂದು ವಾಷಿಂಗ್ ಮಿಷಿನ್ನ ಕಾರ್ಯಶೀಲ ಸಿದ್ಧಾಂತ. ನಮಗೆ ಗೊತ್ತಾಗ್ತಿರೋ ಒಂದು ವಾಷಿಂಗ್ ಮಿಷಿನ್ನಾಗ ಏನಾಗುತ್ತೆ, ಆಬ್ಜೆಕ್ಟು ತಿರುಗ್ತಾ ಇರುತ್ತೆ, ಒಟ್ಟು ಸ್ಪೆಸಿಫಿಕ್ ಸೆಂಟರ್ ಇರುತ್ತೆ. ಆಬ್ಜೆಕ್ಟ್ ಏನಾಗುತ್ತೆ, ಆ ಸೆಂಟ್ರಿಂದ ಹೊರಗಡೆ ಸುತ್ತುತ್ತಾ ಇರುತ್ತೆ. ಇಲ್ಲೇನಾಗಿರುತ್ತೆ, ಫೋರ್ಸು ಹೊರಗಡೆ ಎಳಿತಾ ಇರುತ್ತೆ. ಇದನ್ನು ನಾವು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಸೆಂಟ್ರಿಫ್ಯೂಗಲ್ ಫೋರ್ಸ್, ಕನ್ನಡದಲ್ಲಿ ಕೇಂದ್ರ ತ್ಯಾಗಿ ಬಲ ಅಂತ ಕರಿತೀವಿ. ಕೇಂದ್ರ ತ್ಯಾಗಿ ಬಲ. ಯಾವಾಗಲೂ ಸಹ ಕೇಂದ್ರ ತ್ಯಾಗಿ ಬಲ ಸೆಂಟರಿಂದ ಹೊರಗಡೆ ಎಳಿತಾ ಇರುತ್ತೆ ಫೋರ್ಸ್. ಇದನ್ನು ನಾವು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ, ಕೇಂದ್ರ ತ್ಯಾಗಿ ಬಲ. ನೆಕ್ಸ್ಟ್, ಸೆಂಟ್ರಿಫ್ಯೂಟಲ್ ಫೋರ್ಸು ಸಹ ಇದೆ. ಸೆಂಟ್ರಿಫ್ಯೂಟಲ್ ಫೋರ್ಸ್ ಏನಾಗಿರುತ್ತಪ್ಪ ಅಂದರೆ, ಫೋರ್ಸು ಸೆಂಟರ್ ಕಡೆ ಬರ್ತಾ ಇರುತ್ತೆ. ಇದನ್ನು ನಾವು ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಕರಿತೀವಿ. ಸೆಂಟ್ರಿಪೀಟಲ್ ಫೋರ್ಸ್, ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಈ ಕೇಂದ್ರಾಭಿಮುಖ ಬಲ ರಸ್ತೆಗಳಲ್ಲಿ ನೋಡ್ಬೋದು ನೀವು, ಕರ್ವ್ಸಲ್ಲಿ ಒಂದು ಸೈಡ್ ಸ್ವಲ್ಪ ಹೈಟ್ ಮಾಡಿರ್ತಾರೆ. ಯಾಕಪ್ಪ ಅಂದರೆ ಸೆಂಟ್ರಿಫ್ಯೂಟಲ್ ಫೋರ್ಸ್ ಕೆಳಗಡೆ ವರ್ಕ್ ಆಗಲಿ ಅಂತ, ಆವಾಗ ವೆಹಿಕಲ್ಸ್ಗಳು ಬೀಳಲ್ಲ. ಓಕೆ, ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಸೆಂಟ್ರಿಫಿಗೇಷನ್. ಇದು ಯಾವುದ್ರ ಮೇಲೆ ವರ್ಕ್ ಮಾಡುತ್ತಪ್ಪ ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ, ಕೇಂದ್ರ ತ್ಯಾಗಿ ಬಲ ಅಂತ ಕರಿತೀವಿ. ಒಂದು ವಸ್ತು ತಿರುಗ್ತಾ ಇದೆ ಅಂದರೆ ಅದು ದೂರ ಹೋಗ್ತಾ ಇದೆ ಅಂತ ಅರ್ಥ, ಹೊರಗೆ ಎಳಿತಾ ಇರುತ್ತೆ ಬಲ. ಫೋರ್ಸ್ ಆ್ಯಕ್ಟಿಂಗ್ ಅವೇ ಫ್ರಮ್ ದ ಸೆಂಟರ್. ಇಲ್ಲಿ ಸೆಂಟ್ರಿಫ್ಯೂಟಲ್ ಫೋರ್ಸ್ ಏನು ಮಾಡುತ್ತೆ, ಫೋರ್ಸ್ ಸೆಂಟರ್ ಕಡೆ ಬರ್ತೈತೆ, ಫೋರ್ಸ್ ಟುವರ್ಡ್ಸ್ ಸೆಂಟರ್. ಓಕೆ, ಇಲ್ಲಿ ಕರೆಕ್ಟ್ ಆನ್ಸರು ಸೆಂಟ್ರಿಫಿಗೇಷನ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಮಾನವರಲ್ಲಿ ಶಬ್ದವು ಎಲ್ಲಿಂದ ಹುಟ್ಟುತ್ತದೆ? ಇಲ್ಲಿ ಗೊತ್ತಿರಲಿ ನಮಗೆ, ಯಾವಾಗಲೂ ಸಹ ಶಬ್ದ ಹುಟ್ಟೋದು ಧ್ವನಿ ಪೆಟ್ಟಿಗೆಯಲ್ಲಿ. ನಾವು ಇದನ್ನು ವಾಯ್ಸ್ ಬಾಕ್ಸ್ ಅಂತ ಕರಿತೀವಿ, ವಾಯ್ಸ್ ಬಾಕ್ಸ್. ಓಕೆ, ಲ್ಯಾರಿಂಗ್ಸ್ ಅಂತಲೂ ಕರಿತೀವಿ. ಲ್ಯಾರಿಂಗ್ಸಲ್ಲಿ ನಮಗೆ ಶಬ್ದ ಉತ್ಪತ್ತಿ ಆಗುತ್ತೆ. ಯಾಕಪ್ಪ ಅಂದರೆ ಇದರಲ್ಲಿ ತಂತಿಗಳು ಇರ್ತವೆ. ಈ ತಂತಿಗಳು ವೈಬ್ರೇಟ್ ಆಗೋದ್ರಿಂದ ನಮಗೆ ಶಬ್ದ ಉತ್ಪತ್ತಿ ಆಗುತ್ತೆ. ವಾಯ್ಸ್ ಬಾಕ್ಸಲ್ಲಿ ನಮಗೆ ತಂತಿಗಳು ಇರ್ತವೆ, ಆ ವೈಬ್ರೇಷನಿಂದ ನಮಗೆ ಶಬ್ದ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಟಿ ವಿ ರಿಮೋಟ್ ಕಂಟ್ರೋಲ್ ಮೂಲಕ ಟಿ ವಿ ಸೆಟ್ ಕಾರ್ಯನಿರ್ವಹಣೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಬಳಕೆಯಾಗುತ್ತದೆ? ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಪ್ಷನ್ಸ್ ಇದ್ದಾವೆ. ಬೆಳಕಿನ ಅಲೆಗಳು, ಶಬ್ದದ ಅಲೆಗಳು, ಮೈಕ್ರೋ ಅಲೆಗಳು, ಇನ್ಫ್ರಾರೆಡ್ ಅಲೆಗಳು. ನಾವು ಯಾವುದನ್ನು ಬಳಸ್ತೀವಪ್ಪ ಅಂದರೆ ಇನ್ಫ್ರಾರೆಡ್ ಅಲೆಗಳನ್ನ ಬಳಸ್ತೀವಿ. ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಕರಿತೀವಿ, ಇನ್ಫ್ರಾರೆಡ್ ರೇಡಿಯೇಷನ್. ಓಕೆ, ಇವನ್ನ ಕನ್ನಡದಲ್ಲಿ ಅವಕೆಂಪು ಅಂತ ಕರಿತೀವಿ, ಅವಕೆಂಪು ಅಂತ ಕರಿತೀವಿ. ಓಕೆ, ಇವನ್ನ ನಾವು CC ಕ್ಯಾಮ್ರಾದಲ್ಲೂ ಬಳಸ್ತೀವಿ. CCTV ನೋಡಿರ್ಬೋದು ನೀವು. CCTVಲಿ ಒಂದು ರೆಡ್ ಕಲರ್ ಲೈಟ್ ಹೊತ್ತಿರುತ್ತೆ. ಓಕೆ, ಅದೇನಪ್ಪ ಅಂದರೆ ಇನ್ಫ್ರಾರೆಡ್, ಅವಕೆಂಪು ವಿಕಿರಣ ಆಗಿರುತ್ತೆ. ಅದೇ ರೀತಿ ನಾವು TV ರಿಮೋಟಲ್ಲೂ ಅಬ್ಸರ್ವ್ ಮಾಡ್ಬೋದು. TV ರಿಮೋಟಲ್ಲಿ ನಾವು ಬಟನ್ ಒತ್ತಿದಾಗ ಒಂದು ರೆಡ್ ಕಲರ್ ಲೈಟ್ ಆನ್ ಆಗುತ್ತೆ. ಅದೇನಪ್ಪ ಅಂದರೆ ಈ ಇನ್ಫ್ರಾರೆಡ್ ರೇಡಿಯೇಷನ್ ಆಗಿರುತ್ತೆ. ಅವಕೆಂಪು ವಿಕಿರಣ ಆಗಿರುತ್ತೆ, ಇನ್ಫಾರ್ಮೇಷನ್ನ ಸೆಂಡ್ ಮಾಡುತ್ತೆ. ಓಕೆ, ಕರೆಕ್ಟ್ ಆನ್ಸರ್ ಇಲ್ಲಿ ಇನ್ಫ್ರಾರೆಡ್ ಅಲೆಗಳು. TV ರಿಮೋಟ್ ಆಗಿರ್ಬೋದು, CC ಕ್ಯಾಮ್ರಾದಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ರೆಡ್ ಕಲರ್ ಲೈಟ್ ಇರುತ್ತೆ. ಓಕೆ, ಇಲ್ಲಿ ತನಕ ನಾವು ಕ್ವಶನ್ನ ಅನಾಲಿಸಿಸ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೂ ಡಿಫ್ರೆಂಟ್ ಆದ ಕ್ವಶನ್ಸ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.